ಹಾಯ್ ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತು ನಾನು ಒಂದು 4:30 ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಒಳ್ಳೆ ಬಿಸಿಲಲ್ಲಿ ಸಕ್ಕತ್ತಾಗಿರೋ ಎನ್ವಿರಾನ್ಮೆಂಟ್, ಫುಲ್ಲು ಕಪ್ಪು ಮೋಡ ಆಗಿರೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಜಿಯೋ ಪೊಲಿಟಿಕ್ಸ್ ನ್ಯೂಸ್ ಯಾವಾಗ್ಲೂ ನಮ್ಮ ರಾಜಕಾರಣಿಗಳ ತರ ಅಲ್ಲ. ಹೋದ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬಂದ ಅಲಾಂಗ್ ಅವಾಗ ಒಂದೊಂದು ಸ್ಟೇಟ್ಮೆಂಟ್, ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರಬೇಕು, ನ್ಯೂಸ್ ಅಲ್ಲಿ ಇರಬೇಕು ಅನ್ನೋ ಒಂದು ಇರಲ್ಲ ಜಿಯೋ ಪಾಲಿಟಿಕ್ಸ್ ಅಲ್ಲಿ. ಸೊ ಅಂಡ್ ಜಿಯೋ ಪಾಲಿಟಿಕ್ಸ್ ಅಂತ ಅಂದ್ರೆ ಬೇರೆ ಬೇರೆ ದೇಶಗಳು ಯಾವಾಗ್ಲೂ ಏನೋ ಒಂದು ನಡೀತಾನೆ ಇರುತ್ತೆ ಅಂಡ್ ಎಲ್ಲಾನು ನಮ್ಗೆ ಇಂಪಾರ್ಟೆಂಟ್ ಆಗಿರಲ್ಲ ಅಲ್ಲ. ಸೊ ಹಾಗಾಗಿ ನಾನ್ ನಿಮ್ಗೆ ಇವತ್ತು ಒಂದು ಜಿಯೋ ಪಾಲಿಟಿಕ್ಸ್ ಇಂದ ಬಿಸ್ನೆಸ್ ಪಾಲಿಟಿಕ್ಸ್ ಒಂದ್ ಕತೆ ಹೇಳೋಣ ಅಥವಾ ನ್ಯೂಸ್ ನ ಡೆಲಿವರಿ ಮಾಡೋಣ ಅಂತ ಅನ್ಕೊಂಡೆ. ಹಿಂಗೆ ಟ್ವಿಟರ್ ನೋಡ್ತಾ ಇದ್ದೆ. ನಿಮ್ಗೆ ಉಪ್ಸ್ ಗೊತ್ತಲ್ಲ, ಉಪ್ಸ್ ಆ ಬ್ರ್ಯಾಂಡ್ ಅವರು ಅವ್ರದ್ದು ಹಾರ್ಡ್ವೇರ್ ಡಿವೈಸ್ ನ ಫ್ರೀ ಆಗಿ ಕೊಡ್ತಾರೆ ಅಂಡ್ ಅವ್ರು ಚಾರ್ಜ್ ಮಾಡೋದು ಅವ್ರ ಸಬ್ಸ್ಕ್ರಿಪ್ಷನ್ಗೋಸ್ಕರ. ಸೊ ಇವಾಗ ಅವ್ರು ಏನ್ ಸಬ್ಸ್ಕ್ರಿಪ್ಷನ್ಗೋಸ್ಕರ ಚಾರ್ಜ್ ಮಾಡ್ತಾರಲ್ಲ, ಆ ಚಾರ್ಜ್ ಮಾಡೋ ಸಬ್ಸ್ಕ್ರಿಪ್ಷನ್ ದುಡ್ಡು ಸಾಫ್ಟ್ವೇರ್ಗಲ್ವಾ. ಸೊ ಅವ್ರು ಚಾರ್ಜ್ ಮಾಡ್ತಾರೆ ಸಾಫ್ಟ್ವೇರ್ಗೆ. ಸೊ ಅವ್ರಿಗೆ ಹಾರ್ಡ್ವೇರ್ ಮೇಲೆ ಏನಂತ ಗ್ರಿಪ್ ಇಲ್ಲ. ಸೊ ಇವಾಗ ನಾವು ಸಿಂಪಲ್ ಆಗಿ ಒಂದ್ ತಿಂಗಳು ಸಬ್ಸ್ಕ್ರಿಪ್ಷನ್ ತಗೊಂಡು ಹೂಪ್ಸ್ ನ ತಗೊಂಡು ಬಿಟ್ಬಿಟ್ರೆ ಆ ಹಾರ್ಡ್ವೇರ್ ನಮ್ಮ ಹತ್ರನೇ ಇರುತ್ತೆ. ನಮ್ಗೆ ಸಬ್ಸ್ಕ್ರಿಪ್ಷನ್ ಇಷ್ಟ ಆಗಲಿಲ್ಲ, ಸೊ ಅದಕ್ಕೆ ನಾವು ಬಿಟ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ನಮ್ಮ ಹತ್ರನೇ ಇರುತ್ತಲ್ವ ಹಾರ್ಡ್ವೇರು. ಸೊ ಈ ಹಾರ್ಡ್ವೇರ್ ಇಟ್ಕೊಂಡು ಏನ್ ಕತೆ ಅಂತ ಅಂದ್ರೆ, ಈ ಹಾರ್ಡ್ವೇರ್ ಇಟ್ಕೊಂಡು ಸಾಫ್ಟ್ವೇರ್ ಅಲ್ವಾ ಕಾಸ್ಟ್ಲಿ. ಓಪನ್ ಡೆವಲಪರ್ಸ್ ಏನ್ ಮಾಡಿದ್ರು ಅಂತ ಅಂದ್ರೆ, ಈ ಹೂಪ್ಸ್ ಏನ್ ಸಾಫ್ಟ್ವೇರ್ ಅವ್ರು ಸೆಲ್ ಮಾಡ್ತಾ ಇದ್ರಲ್ಲ, ಆ ಸಾಫ್ಟ್ವೇರ್ ನ ಇವರು ರೀಕ್ರಿಯೇಟ್ ಮಾಡ್ಬಿಟ್ರು ಅಂಡ್ ಅದನ್ನ ಓಪನ್ ಸೋರ್ಸ್ ಆಗಿ ಬಿಟ್ಬಿಟ್ಟಿದ್ದಾರೆ. ಸೊ ಇದರಿಂದ ಏನು ಅಂತ ಅಂದ್ರೆ, ಯಾರ್ಯಾರು ಹೂಪ್ಸ್ ಡಿವೈಸ್ ಇಟ್ಕೊಂಡಿರ್ತಾರಲ್ಲ, ಈ ವಾಚಸ್ ಇಟ್ಕೊಂಡಿರೋರು ಎಲ್ಲಾರು ಸೊ ಯಾವ ಡಿವೈಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ದಿರಾ, ಯಾವ ಸಾಫ್ಟ್ವೇರ್ ಅಡಿಷನಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ದಿರಾ ಇನ್ಮೇಲೆ ಅವ್ರ ಉಪ್ಸ್ ಡಿವೈಸಸ್ ನ ಫ್ರೀ ಆಗಿ ಯೂಸ್ ಮಾಡ್ಕೊಬಹುದು. ಸೊ ಇದು ಓಪನ್ ಡೆವಲಪರ್ಸ್ ಉಪ್ಸ್ ಅವ್ರಿಗೆ ಕೊಟ್ಟಿದ್ದು ಸೈಕ್ ಶಾಕ್. ಆದ್ರೆ ಉಪ್ಸ್ ಅವ್ರು ಸುಮ್ನೆ ಇರ್ತಾರ? ಉಪ್ಸ್ ಅವ್ರ ಏನಕ್ಕೆ ಸುಮ್ನೆ ಇರ್ತಾರ? ಅವ್ರದ್ದು ಎಷ್ಟು ದೊಡ್ಡ ಕಂಪ್ನಿ ಆಗಿದೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಲೆಬ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅದನ್ನ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ, ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ. ಈ ಓಪನ್ ಡೆವಲಪರ್ಸ್ ಕಡೆಯಿಂದ ಯಾರು ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ, ಅವರು ಮತ್ತೆ ಊಪ್ಸ್ ಕಂಪ್ನಿ ರೆಪ್ರೆಸೆಂಟೇಟಿವ್ಸ್ ಇಬ್ರು ಇರ್ತಾರೆ, ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಊಪ್ಸ್ ಕಂಪ್ನಿ ರೆಪ್ರೆಸೆಂಟೇಟಿವ್ ಹೇಳ್ತಾರೆ ದಟ್ ನಾವೇನ್ ಸಾಫ್ಟ್ವೇರ್ ನ ಮಾರ್ತಾ ಇದೀವಲ್ವಾ, ಸೊ ಆ ಸಾಫ್ಟ್ವೇರ್ ರೆಪ್ಲಿಕಾ ತೆಗೆದಿದ್ದಾರೆ. ಸೊ ಅದರಿಂದ ನಮ್ಗೆ ಸಿಕ್ಕಾಬಡೆ ಲಾಸ್ ಆಗ್ತಾ ಇದೆ ಅನ್ನೋದು ಅವ್ರ ಕಡೆ ವಾದ ಆಗಿರುತ್ತೆ. ಅಂಡ್ ಅವ್ರು ಮಾರ್ಬೇಕಾದ್ರೂ ಅಷ್ಟೇ, ಅವ್ರು ಅದನ್ನ ಹಾರ್ಡ್ವೇರ್ ಯಾವಾಗ್ಲೂ ಫ್ರೀ ಅಂತಾನೆ ಹೇಳ್ಬಿಟ್ಟು ಮಾರಿದ್ರಲ್ವಾ. ಸೊ ಅದರಿಂದ ಅಡ್ವಾಂಟೇಜ್ ಏನಂತ ಅಂದ್ರೆ, ಕೋರ್ಟ್ ಅಲ್ಲಿ ಅವ್ರಿಗೆ ಹಾರ್ಡ್ವೇರ್ ಮೇಲೆ ನಾವು ದುಡ್ಡು ಸಂಪಾದನೆ ಮಾಡ್ತಾ ಇದೀವಿ ಅನ್ನೋದನ್ನ ಬಿಟ್ಬಿಡ್ತಾರೆ. ಪಾಯಿಂಟ್ ಸಿಕ್ಕಾಬಡೆ ವೀಕ್ ಆಗ್ಬಿಡುತ್ತೆ. ಸೊ ಡಿಫೆಂಡರ್ ಲಾಯರ್ಗೆ ಏನ್ ಅವಕಾಶ ಸಿಗುತ್ತೆ ಅಂತ ಅಂದ್ರೆ, ಹೆಂಗೋ ಹಾರ್ಡ್ವೇರ್ ಫ್ರೀ ಅಲ್ವಾ ಅಂಡ್ ಸಾಫ್ಟ್ವೇರ್ ನಾವೇನ್ ಕಾಪಿ ಮಾಡಿಲ್ಲ, ಈ ಸಾಫ್ಟ್ವೇರ್ ಓಪನ್ ಸಾಫ್ಟ್ವೇರ್. ಸೊ ಉಪ್ಸ್ ಕಂಪ್ನಿ ಓನರ್ಗೆ ಏನಾಗ್ಬಿಡುತ್ತೆ ಅಂತ, ಉಪ್ಸ್ ಕಂಪ್ನಿ ರೆಪ್ರೆಸೆಂಟೇಟಿವ್ಸ್ಗೆ ಕೋರ್ಟ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಅವರು ಹಾರ್ಡ್ವೇರ್ ಮೇಲೆ ದುಡ್ಡು ದುಡಿತಾ ಇದೀನಿ ಅನ್ನೋದನ್ನ ಶೋಕೇಸ್ ಮಾಡೋದಕ್ಕಾಗದೇ ಇಲ್ಲ. ಅದು ಒಂದು ರೀಸನ್ ಅವ್ರ ಡ್ರಾಬ್ಯಾಕ್ಗೆ. ಅಂಡ್ ಡಿಫೆಂಡರ್ ಲಾಯರ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಸಾಫ್ಟ್ವೇರ್ ಅಷ್ಟೇ ಮಾಡಿದೀವಿ ದಟ್ ಆ ಡಿವೈಸ್ ಜೊತೆ ಕನೆಕ್ಟ್ ಆಗೋತರ. ಅಂಡ್ ಅವ್ರದ್ದೆಲ್ಲ ಪ್ರೀಮಿಯಂ ಫೀಚರ್ಸ್ ಹೆಂಗಿದೆ ಅಂತ ಅಂದ್ರೆ, ನಿಮ್ಗೆ ಈ ಸ್ಲೀಪ್ ಟ್ರ್ಯಾಕ್ ಬೇಕಂದ್ರೆ ಒಂದ್ ಪ್ರೈಸ್, ಅದ್ ಬೇಕಂದ್ರೆ ಒಂದ್ ಪ್ರೈಸ್, ಇದ್ ಬೇಕಂದ್ರೆ ಒಂದ್ ಪ್ರೈಸ್. ಸೊ ಆ ತರ ಎಲ್ಲ ಅವ್ರ ಪ್ರೈಸಿಂಗ್ ಇದೆಯಲ್ಲ. ಸೊ ನಾವ್ ಇಲ್ಲದ್ರ ಎಲ್ಲ ಏನ್ ಇಟ್ಟಿಲ್ಲ, ನಾವ್ ಅದನ್ನ ಓಪನ್ ಸೋರ್ಸ್ ಮಾಡ್ಬಿಡಿದೀವಿ, ನಾವ್ ಅದನ್ನ ಯಾವ ಡಿವೈಸ್ ಜೊತೆ ಬೇಕಾದ್ರೂ ಕನೆಕ್ಟ್ ಮಾಡೋ ತರ ಮಾಡಿದೀವಿ ಅಂತ ಓಪನ್ ಡೆವಲಪರ್ಸ್ ವಾದ. ಒಂದು ಕೋರ್ಟ್ ಅಲ್ಲಿ ಈ ತರ ಸಿಚುವೇಶನ್ ಅಲ್ಲಿ ಎಂಡ್ ಆಗಿದೆ. ಸೊ ಹೀಗಾಗಿದೆ ಊಪ್ಸ್ ಅವ್ರದ್ದು. ನಿಮ್ಮ ಹತ್ರನು ಯಾರ ಹತ್ರ ಆದ್ರೂ ಊಪ್ಸ್ ಬ್ಯಾಂಡ್ ಗಳಿದ್ರೆ, ರಿಸ್ಟ್ ಬ್ಯಾಂಡ್ಸ್ ಇದ್ರೆ, ನೀವು ಧಾರಾಳವಾಗಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ನ ಯೂಸ್ ಮಾಡಿ ಹುಡುಕಿ ಯಾವ್ದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. ಯಾಕಂದ್ರೆ ಎಲ್ಲಾನು ನಾವೇ ಕೊಡಬಾರದು. ಈ ಕಮೆಂಟ್ ಹಾಕ್ರಿ, ಲಿಂಕ್ ಕಳಿಸ್ತೀನಿ, ಇವೆಲ್ಲ ನಾನು ಮಾಡಲ್ಲ. ಹುಡುಕ್ರಿ, ಸರ್ಚ್, ಫೈಂಡ್, you also get exposure. That's a small story about business politics. Open developers ಗೂ ಮತ್ತೆ ಉಪ್ಸ್ ಕಂಪ್ನಿ ಅವ್ರಿಗೂ ಮಧ್ಯ ನಡೀತಾ ಇರೋ ಒಂದು ಸಣ್ಣ ಕ್ಲಾಶ್. ಸೊ ಬೇಸ್ಡ್ ಆನ್ ದಿಸ್ ನೀವು ಡಿಸೈಡ್ ಮಾಡ್ರಿ, ನೀವು ಬಿಸ್ನೆಸ್ ಬರ್ತೀರಾ ಅಂತಂದ್ರೆ ಹೌ ಹಾರ್ಡ್ ಇಟ್ ಇಸ್ ಟು ರೆಪ್ಲಿಕೇಟ್ ಸಮಥಿಂಗ್ ದಟ್ ಯು ಆರ್ ಬಿಲ್ಡಿಂಗ್ ಅನ್ನೋದು. ಸೊ ಅಂಟಿಲ್ ದೆನ್, ಸಿ ಯು, ಬೈ ಬಾಯ್.